ನಮಸ್ಕಾರ. ನಾನು ನಿಮ್ಮ ಸಹನಾ. ವೆಲ್ಕಮ್ ಬ್ಯಾಕ್ ಸಹನಾ ವಿಲಾಗ್ಸ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ಈಗ ಆಲ್ರೆಡಿ ನೀವು ತಮಿಳಲ್ಲಿ ನೋಡಿರ್ತೀರಾ, ಕೋಕೋನಟ್ ಪುಡ್ಡಿಂಗ್. ಈ ಕೋಕೋನಟ್ ಪುಡ್ಡಿಂಗ್ನ ಮಾಡೋದಕ್ಕೆ ಫಸ್ಟು ಸ್ವಲ್ಪ ಕಾಯಿಗಳನ್ನ ತೊಗೋಬೇಕು. ನಾನಿಲ್ಲಿ ನಿಮಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ. ಕಾಯಿನ ತೊಗೊಂಡು ಅದನ್ನು ಈ ಥರ ನಾನು ಚಾಕುವಿನಿಂದ ಬಿಡಿಸ್ಕೊತಾ ಇದ್ದೀನಿ. ಇನ್ ಕೇಸ್ ನೀವು ಬೇಕು ಅಂತ ಅಂದರೆ ಕಾಯಿಗಳನ್ನ ತುರಿದು ಕೂಡ ಯೂಸ್ ಮಾಡ್ಬೋದು. ಬಟ್ ತುರಿದ್ರೆ ಏನಾಗುತ್ತೆ ಅಂದರೆ ಲಾಸ್ಟಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗಿ ಬರುತ್ತೆ, ಆವಾಗ ತುಂಬ ಕಾಯಿ ವೇಸ್ಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಈ ಥರ ಕಾಯಿನ ಚಾಕುವಿನಿಂದ ತೆಕ್ಕೊತಾ ಇದ್ದೀನಿ. ಇನ್ನು ಲಾಸ್ಟಲ್ಲಿ ಏನು ಕಾಯಿ ಚಿಪ್ಪು ಉಳಿಯುತ್ತೆ ಅದನ್ನು ನಾನು ವೇಸ್ಟ್ ಮಾಡೋದಿಲ್ಲ, ಮನೆಯಲ್ಲಿ ಧೂಪ ಹಾಕುವಾಗ ಬಳಸ್ಕೋತೀನಿ. ಇನ್ನೂ ನಾನು ಆವಾಗಲೇ ತೋರಿಸ್ದ ಹಾಗೆ ಏನು ಕಾಯಿ ಚಿಪ್ಪಿನಿಂದ ಕಾಯಿನ ತೆಕ್ಕೊಂಡಿರ್ತೀನಿ, ಅದನ್ನು ಹಿಂದಿನ ಭಾಗವನ್ನು ನಾನು ಈ ಥರ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ಯಾಕಂದರೆ ನಾನಿಲ್ಲಿ ಬರೀ ವೈಟ್ ಕಾಯಿ ಅಷ್ಟೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಥರ ತೆಕ್ಕೋಬೇಕಾಗುತ್ತೆ. ಹಿಂದೆ ಏನೆಲ್ಲ ಸಿಪ್ಪೆ ಇರುತ್ತೆ ಅದನ್ನೆಲ್ಲ ನೀಟಾಗಿ ತೆಕ್ಕೋಬೇಕು. ಎಲ್ಲ ಫುಲ್ಲು ತೆಗೆದ್ರೆ ಈ ಥರ ಫುಲ್ಲು ವೈಟ್ ಕಾಯಿ ನಮಗೆ ಸಿಗುತ್ತೆ, ಅಂದರೆ ಕೋಕೋನಟ್. ನಾನಿವಾಗ ಎಲ್ಲನೂ ಕೂಡ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ, ಯಾಕಂದರೆ ನಾವು ಜಾರ್ನಲ್ಲಿ ಇದನ್ನು ಪುಡಿ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ನಾನು ಬೇಗನೆ ಗ್ರೈಂಡ್ ಆಗಬೇಕು ಅಂತಂದರೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಚಿಕ್ಕದಾಗೆ ಕಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಬೇಗನೆ ಅದು ಗ್ರೈಂಡ್ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಅಷ್ಟು ಕಾಯಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು. ಫಸ್ಟು ನಾನಿಲ್ಲಿ ಅದಕ್ಕೆ ನೀರಾಗಿರ್ಬೋದು ಅಥವಾ ಎಳ್ನೀರಾಗಿರ್ಬೋದು ಏನನ್ನೂ ಕೂಡ ಆ್ಯಡ್ ಮಾಡ್ತಾ ಇಲ್ಲ, ಬರೀ ಕಾಯಿನಷ್ಟೇ ನಾನಿಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಫುಲ್ ಎಲ್ಲ ಗ್ರೈಂಡ್ ಮಾಡಿದ್ಮೇಲೆ ನಮಗೆ ಈ ಥರ ಕೋಕೋನಟ್ ಸಿಗುತ್ತೆ. ನೆಕ್ಸ್ಟು ಈಗ ಏನು ಗ್ರೈಂಡ್ ಮಾಡ್ಕೊಂಡಿರ್ತೀನಿ ಆ ಕೋಕೋನಟ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕೋಬೇಕು. ನೀವು ಎಳ್ನೀರಾದರೂ ಬಳಸ್ಬೋದು ಅಥವಾ ನೀರನ್ನಾದರೂ ಬಳಸ್ಬೋದು. ನಾನಿಲ್ಲಿ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಟೆಕ್ಸ್ಚರ್ಗೆ ಬರೋ ತನಕ ನೀವು ಅದನ್ನು ಗ್ರೈಂಡ್ ಮಾಡಿದ್ರೆ ಸಾಕು, ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ಕಾಯಿ ಹಾಲು. ನೆಕ್ಸ್ಟು ನಾವೇನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಅದನ್ನು ಒಂದು ಪಾತ್ರೆಗೆ ಹಾಕಿ, ನೀವು ಬಟ್ಟೆಲಾದರೂ ಕೂಡ ಸೋಸ್ಕೋಬೋದು ಅಥವಾ ದೊಡ್ಡದು ಏನಾದರೂ ಸೋಸೋದು ನಿಮ್ಮ ಹತ್ರ ಪಾತ್ರೆ ಇತ್ತು ಅಂತ ಅಂದರೆ ಆ ಜಾಡಿನಾದರೂ ತೊಗೊಂಡು ಸೋಸ್ಬೋದು. ನಾನಿಲ್ಲಿ ಒಂದು ಬಟ್ಟೆನ ಯೂಸ್ ಮಾಡಿ ಕಾಯಿಂದ ಹಾಲನ್ನ ತೆಗಿತಾ ಇದ್ದೀನಿ. ಸೊ ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇನ್ ಕೇಸ್ ನೀವು ಬಟ್ಟೆಯಲ್ಲಿ ಏನಾದರೂ ತೆಗಿತೀರಾ ಅಂತಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರುವಾಗ, ತುಂಬ ದೊಡ್ಡ ಪಾತ್ರೆ ಇಲ್ಲ ಅಂತ ಅಂದರೆ ನೀವು ಒಂದು ಬಿಳಿ ಬಟ್ಟೆನ ತಗೊಂಡು ಅಥವಾ ಸ್ವಲ್ಪ ದಪ್ಪ ಬಟ್ಟೆ ಅಲ್ಲ ತೆಳು ಬಟ್ಟೆನ ತಗೊಂಡು ನೀವು ಈ ಥರ ಕಾಯಿನ ಆ ಬಟ್ಟೆ ಮೇಲೆ ಹಾಕಿ ಅದನ್ನು ತುಂಬ ಟೈಟಾಗಿ ಹಿಡಿದು ನೀಟಾಗಿ ಹಿಂಡಿ ಎಷ್ಟು ಹಾಲು ಬರುತ್ತೆ ಅಷ್ಟೂ ಕೂಡ ನೀಟಾಗಿ ನಾವು ಅದರ ಕಾಯಿಂದ ತೆಕ್ಕೋಬೇಕಾಗುತ್ತೆ. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ಗಟ್ಟಿನೇ ಇರುತ್ತೆ, ಅಷ್ಟು ತೆಕ್ಕೋಬೇಕು. ನೆಕ್ಸ್ಟು ಫುಲ್ಲು ಹಾಲನ್ನೆಲ್ಲ ತೆಗೆದಾದ್ಮೇಲೆ ನಾವು ಏನು ಹಿಂಡಿರ್ತೀವಿ ಇನ್ನೂ ಸ್ವಲ್ಪ ಬಟ್ಟೆಯಲ್ಲಿ ಕಾಯಿ ಇರುತ್ತೆ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಕೂಡ ಪೂರ್ತಿಯಾಗಿ ಏನು ಹಾಲು ಬರುತ್ತೆ ಅದನ್ನೆಲ್ಲ ತೆಗೆದು ಇಟ್ಕೋಬೇಕಾಗತ್ತೆ. ಸೊ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ. ನೆಕ್ಸ್ಟು ನಾವು ಏನು ಹಾಲನ್ನ ತೆಗೆದು ಇನ್ನು ಕಾಯಿ ಉಳಿದಿರುತ್ತೆ ಅದನ್ನು ಕೂಡ ನಾನು ವೇಸ್ಟ್ ಮಾಡೋದಿಲ್ಲ. ಇದನ್ನು ಬರ್ಫಿನೋ ಅಥವಾ ಕೋಕೋನಟ್ ಲಾಡೋ ನಾನು ಮಾಡ್ಕೋತೀನಿ. ನೆಕ್ಸ್ಟು ಇದನ್ನೆಲ್ಲ ಮಾಡ್ಕೊಂಡಾದಮೇಲೆ ಇವಾಗ ಕೋಕೋನಟ್ ಪುಡ್ಡಿಂಗ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ಸ್ಟವ್ನ ಕಚ್ಚಿ ಅದಕ್ಕೆ ಒಂದು ಪಾತ್ರೆನ ಇಟ್ಕೊಳ್ಳಿ. ಆವಾಗಲೇ ನಾವು ಏನು ತೆಗೆದಿರ್ತೀವಿ ಕಾಯಿಂದ ಹಾಲು ಅದನ್ನು ಅದಕ್ಕೆ ಹಾಕಬೇಕು. ಹಾಕಿ ಲೋ ಫ್ಲೇಮಲ್ಲಿ ಅದನ್ನು ನೀವು ಕಾಯಿಸ್ತಾ ಇರಬೇಕು. ನಾನಿಲ್ಲಿ ಸ್ವಲ್ಪ ಹಾಲನ್ನ ಬೇರೆ ಪಾತ್ರೆಗೆ ತಗೊತಾ ಇದ್ದೀನಿ. ಸೊ ಏಕೆ ಅಂತ ಅಂದರೆ ಇದಕ್ಕೆ ನಾವಿವಾಗ ಸ್ವಲ್ಪ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಅಂದರೆ ಜೋಳದಿಟ್ಟು. ನಾನಿಲ್ಲಿ ಒಂದು 3/4 ಕಪ್ನಷ್ಟು ನಾನು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಲು ಬಿಸಿ ಇರುವಾಗ ನಾವು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿದ್ರೆ ಅದು ಗಂಟಾಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾಲನ್ನ ಮುಂಚೆನೇ ಎತ್ತಿಟ್ಕೊಂಡು ಸ್ವಲ್ಪನೂ ಗಂಟಿಲ್ದಂಗೆ, ಒಂದು ಸಣ್ಣ ಗಂಟು ಕೂಡ ಅದರಲ್ಲಿ ಇರಬಾರ್ದು. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ನೀವು ಸ್ವಲ್ಪನೂ ಗಂಟಿಲ್ದಂಗೆ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಥರ ಸ್ಪೂನ್ ಏನಾದ್ರು ಇತ್ತು ಅಂದರೆ ಇದನ್ನು ಬಳಸಿ, ಸ್ವಲ್ಪನೂ ಕೂಡ ಗಂಟಾಗೋದಿಲ್ಲ, ತುಂಬ ಈಸಿ ಆಗುತ್ತೆ ಮಾಡೋದಕ್ಕೆ. ನೆಕ್ಸ್ಟು ಇವಾಗ ಇಲ್ಲಿ ಆವಾಗಲೇ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೆ ಅಲ್ವಾ, ಅದಕ್ಕೆ ನಾನು ಇವಾಗ ಏನು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿಕೊಂಡೆ ಆ ಹಾಲನ್ನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ನಾವು ಅದನ್ನು
ಕಾಯಿಸ್ತಾ ಇರಬೇಕಾಗುತ್ತೆ. ಸ್ವಲ್ಪನೂ ಕೂಡ ಕೈ ಬಿಡಬಾರ್ದು. ಸೊ ಅದು ಗಟ್ಟಿ ಬರುತ್ತೆ. ಸೊ ಗಟ್ಟಿ ಬರೋ ತನಕನೂ ಸ್ವಲ್ಪನೂ ಕೈ ಬಿಡದಾಗೆ ಅದನ್ನು ತಿರುಗಿಸ್ತಾನೆ ಇರಬೇಕು. ನೆಕ್ಸ್ಟು ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಶುಗರ್ನು ಕೂಡ ಕಾರ್ನ್‌ಫ್ಲೋರ್ ಎಷ್ಟು ತೊಗೊಂಡಿದ್ದೀನಿ ಅಷ್ಟು ಶುಗರ್ನ ನಾನಿಲ್ಲಿ 3/4 ಕಪ್ ಆಗುವಷ್ಟು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಸ್ವೀಟ್ ಜಾಸ್ತಿ ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಸ್ವೀಟ್ನ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಮೀಡಿಯಮ್ ಆಗುವಷ್ಟು ಸ್ವೀಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಇವಾಗ ಅದು ಗಟ್ಟಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪನೂ ಕೈ ಬಿಡೋದಾಗಿ ಅದನ್ನು ಲೋ ಫ್ಲೇಮಲ್ಲಿ ನಾನು ಕಾಯಿಸ್ತಾ ಇದ್ದೀನಿ. ಸೊ ಮೀಡಿಯಮ್ ಇಟ್ಕೊಂಡ್ರು ಓಕೆ. ಇವಾಗ ಕಾರ್ನ್‌ಫ್ಲೋರ್ ಹಾಕಿರೋದ್ರಿಂದ ಇದು ಗಂಟು ಬಂದುಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪನೂ ಕೈ ಬಿಡೋದಾಗಿ ಇದನ್ನು ರೆಡಿ ಮಾಡಬೇಕು. ಇಷ್ಟು ಗಟ್ಟಿಗೆ ಬಂದರೆ ಸಾಕು. ಇವಾಗ ಸ್ಟವ್ನ ಆಫ್ ಮಾಡಿ ಒಂದು ಗ್ಲಾಸ್ ಬೌಲಿಗಾದರೂ ಆಯಿತು ಅಥವಾ ಸ್ಟೀಲ್ ಬೌಲಿಗಾದ್ರೂ ಆಯಿತು ಇದನ್ನು ನೀವು ಟ್ರಾನ್ಸ್ಫಾರ್ಮ್ ಮಾಡಬೇಕಾಗತ್ತೆ. ಇದನ್ನು ಒಂದು 10 to 15 ಮಿನಿಟ್ಸ್ ಆಗೋವಷ್ಟು ನಾವು ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ತುಂಬ ಚೆನ್ನಾಗಿ ಸರ್ವ್ ಮಾಡೋದಕ್ಕೆ ಸಿಗುತ್ತೆ. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾನು ನಿಮಗೆ ಅದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಪೀಸಸ್ಸು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಅದು ಮುಟ್ಟೋದಕ್ಕೆ ಒಂಥರ ಬೆಣ್ಣೆ ಥರ ಫೀಲ್ ಆಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ನನಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.